ಸ್ನೇಹಿತರೆ ನಮಸ್ತೆ. ಈ ಸಂಜೆ ನ್ಯೂಸ್ನ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಸ್ಕರ್ ತೋಟಗೆರೆ. ನಮ್ಮ ಸ್ಟುಡಿಯೋಗೆ ಇವತ್ತು ಒಬ್ರು ವಿಶೇಷವಾದಂಥ ಅತಿಥಿ ಬಂದಿದ್ದಾರೆ. ಅವರು ಬೇರೆ ಯಾರು ಅಲ್ಲ, ರೇಖಾ ಅಡುಗೆ. ಸೊ ಇಡೀ ಕರ್ನಾಟಕದ ಜನರ ಮನೆ ಮಾತಾಗಿರುವಂಥ ಒಬ್ರು ಫೇಮಸ್ ಯೂಟ್ಯೂಬರ್ ಇವರು. ಸೊ ಇವ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿತಾ ಹೋಗೋಣ. ಅದಕ್ಕೂ ಮುಂಚೆ ಕಾರ್ಯಕ್ರಮಕ್ಕೆ ಮೇಡಮ್ ನ ವೆಲ್ಕಮ್ ಮಾಡ್ಕೊಳ್ತೀನಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ರೇಖಾ ಅಡುಗೆ ಅಂದ್ರೆ ಇಡೀ ಕರ್ನಾಟಕ ರಾಜ್ಯ ಅಂದ್ರೆ ಕೇವಲ ಒಂದು ಬ್ಯಾಂಗ್ಳೂರ್ ಸಿಟಿ ಅಲ್ಲ, ಇಡೀ ರಾಜ್ಯದ ಜನತೆಯ ಪ್ರತಿಯೊಂದು ಮನೆಯನ್ನು ತಲುಪಿರುವಂತ ನೀವು ಫೇಮಸ್ ಯೂಟ್ಯೂಬರ್. ಸೊ ಎಷ್ಟು ಖುಷಿ ಅನ್ಸುತ್ತೆ ನಿಮ್ಗೆ? ತುಂಬಾನೇ ಖುಷಿ ಆಗುತ್ತೆ. ನಾನೆಲ್ಲೋ ಒಂದು ಗಾರ್ಮೆಂಟ್ಸ್ ಅಲ್ಲಿ ಟೈಲರ್ ಆಗಿ ಕೆಲಸ ಮಾಡ್ಕೊಂಡು ಇವಾಗ ಯೂಟ್ಯೂಬ್ ಅಲ್ಲಿ ರೇಖಾ ಅಡುಗೆ ಅಂದ್ರೆ ತುಂಬಾ ಜನ ಗುರುತಿಸಿ ಮಾತಾಡ್ತಾರೆ. ತುಂಬಾನೇ ಖುಷಿ ಆಗುತ್ತೆ. ಅನ್ಕೊಂಡಿದ್ರೆ ಮೇಡಮ್ ನೀವು ಮಾಡುವಂತ ರೆಸಿಪಿಗಳು ಈ ರೀತಿ ಜನರಿಗೆ ತಲುಪುತ್ತೆ, ಯೂಟ್ಯೂಬ್ ಬರ್ತೀನಿ ಅನ್ನೋದೇ ಗೊತ್ತಿರ್ಲಿಲ್ಲ ನನಗೆ. ಯೂಟ್ಯೂಬ್ ಇದೆ ಅನ್ನೋದು ಗೊತ್ತಿರ್ಲಿಲ್ಲ. ಅದಕ್ಕೆ ಮುಂಚೆ ಮನೆ ಆಯ್ತು, ಕೆಲಸ ಆಯ್ತು, ಆ ತರದ ಇದ್ದಿದ್ದು ನಾನು. ಅಂದ್ರೆ ಈ ರೀತಿ ಒಂದು ಕನ್ಸೇನ್ ಇರ್ಲಿಲ್ಲ ನಿಮ್ಗೆ, ಜಸ್ಟ್ ಸುಮ್ನೆ ಶುರು ಮಾಡಿದ್ರಿ. ಎಲ್ಲಿಂದ ಶುರು ಆಗುತ್ತೆ ಮೇಡಮ್? ಎಲ್ಲಿಂದ ಶುರು ಆಗುತ್ತೆ? ಅದಕ್ಕೂ ಮುಂಚೆ ನೀವು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳಿದ್ರಿ. ಅಲ್ಲಿ ಎಷ್ಟು ದುಡಿತಾ ಇದ್ರಿ ಮೇಡಮ್? ಹೆಂಗೆ ಗಾರ್ಮೆಂಟ್ಸ್ ಹೆಂಗೆ? ಸರ್, ನಾನು 2 ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿದ್ದೀನಿ. ಒಂದು ಬೆಳ್ಳಂಡೂರಲ್ಲಿ ಇರುವಂತ ಶಾಯಿ ಕಂಪ್ನಿ ಅಂತ. ಆವಾಗ ನಾವು ರೀಸೆಂಟ್ ಆಗಿ ನಾವು ಇರುವಂತ ಏರಿಯಾಗೆ ಬಂದಿದ್ವಿ. ನಾವಿದ್ದಿದ್ದು ಬೈಪ್ನಲ್ಲಿ. ಅಲ್ಲಿಂದ ಇಲ್ಲಿ ಮನೆ ಕಟ್ಕೊಂಡ್ ಬಂದ್ವಿ ನಾವು. ಶೀಟ್ ಮನೆನೇ ನಮ್ದು. ಸರಿ, ಮನೇಲೆ ಕುತ್ಕೊಂಡು ಏನ್ ಟೈಮ್ ವೇಸ್ಟ್ ಮಾಡೋದಂತ ನನಗೆ ಸ್ವಲ್ಪ ಈ ಕೆಲ್ಸಗಳಲ್ಲಿ ಆಸಕ್ತಿ ಜಾಸ್ತಿ. ಅಡುಗೆ ಮಾಡೋದು ಇಂಟ್ರೆಸ್ಟ್ ಇದೆ. ಮನೇಲಿ SLC ಮುಗ್ದ್ಮೇಲೆ ಇನ್ನೇನ್ ಮಾಡೋದು, ಮನೆ ಕೆಲಸ, ಅಡುಗೆ ಅದೇ ಆಯ್ತು. ಮತ್ತೆ ನಮ್ಮ ತಮ್ಮ ತಂಗಿ ಚಿಕ್ಕವರಿದ್ರು, ಅವಾಗ ಸ್ಕೂಲಿಗೆ ಕರ್ಕೊಂಡು ಹೋಗೋದು, ಕರ್ಕೊಂಡ್ ಬರೋದು, ಆ ಥರ ಮಾಡ್ತಾ ಇದ್ದೆ. ಅಡುಗೆ ಮತ್ತೆ ಇಂಟ್ರೆಸ್ಟ್ ಇತ್ತು ನನಗೆ. ಆಮೇಲೆ ಸರಿ, ಹಿಂಗೆ ಅಕ್ಕಪಕ್ಕ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ಗಳೆಲ್ಲ ಜೊತೆಗೆ ಕೆಲಸ ಹುಡ್ಕಕ್ಕಂತ ಹೋದೆ. ಅವಾಗ ನಮ್ಮ ಮನೇಲಿ ಯಾರಿಗೂ ಇಷ್ಟ ಇರ್ಲಿಲ್ಲ ಕೆಲ್ಸಕ್ಕೆ ಕರ್ಕೊಂಡು ಹೋಗೋದು. ಆದ್ರೂ ನಾನು ಮನೇಲಿ ಕುತ್ಕೊಳಕ್ ಇಷ್ಟ ಆಗೋದಿಲ್ಲ. ಆಮೇಲೆ ಕೆಲ್ಸಕ್ಕೆ ಹುಡ್ಕೊಂಡು ಹೋದೆ. ಆಮೇಲೆ ಎಲ್ಲೂ ಸಿಕ್ಕಿರ್ಲಿಲ್ಲ ಆ ಟೈಮಲ್ಲಿ. ಲಾಸ್ಟಿಗೆ ಅವಾಗ ಹೊಸ ಜನಗಳಿಗೆ ಗಾರ್ಮೆಂಟ್ಸ್ಗಳು ಅವಾಗ ತುಂಬಾ ಇದ್ದಿತ್ತು. ಅವಾಗ ಅವರೇ ವ್ಯಾನ್ ಕಳಿಸಿ ಕೆಲ್ಸಕ್ಕೆ ಕರ್ಕೊಳ್ಳೋ ತರ ಮಾಡ್ತಾ ಇದ್ರು. ಅವಾಗ ಬೆಳ್ಳಂಡೂರು ಶಾಯಿಗೆ ಹೋಗಿದ್ದೀನಿ ನಾನು. ಅಲ್ಲಿ 4 ವರ್ಷ ಮಾಡಿದೆ ಕೆಲಸ. ಅಲ್ಲಿಂದ ಬಿಟ್ಬಿಟ್ಟು ಮತ್ತೆ ಇಲ್ಲಿ ನಮ್ಮನೆ ಹತ್ರ ಇರುವಂತ ಏರಿಯಾದಲ್ಲಿ, ನಮ್ದು ಇಂಡಸ್ಟ್ರಿಯಲ್ ಏರಿಯಾ ಬಂಸಂದ್ರ, ಅಲ್ಲಿ ಜಾಕಿ ಕಂಪ್ನಿಗೆ ಸೇರ್ಕೊಂಡೆ. ಇಲ್ಲಿ 8 ವರ್ಷ ಮಾಡಿದ್ದೀನಿ. ಟೈಲರ್ ಅಂದ್ರೆ ಹೆಂಗೆ ಸ್ಪೀಡ್ ಆಗಿ ಮಾಡ್ತಾ ಇದ್ದೆ ನಾನು. ಕೆಲಸದಲ್ಲಿ ಮಾತ್ರ ಎಲ್ಲರ ಎಕ್ಸ್ಪರ್ಟ್ ಮೇಡಮ್. ಅಲ್ಲಿ ಸ್ಯಾಲರಿ ಎಷ್ಟು ಸಿಗ್ತಾ ಇದೆ ಮೇಡಮ್ ಮಂತ್ಲಿ? ಸರ್, ಫಸ್ಟ್ ನಾನು ಕೆಲಸ ಸೇರಿದಾಗ 1200 ರೂಪಾಯಿ, 2007ನೇ ಇಸ್ವಿ. ತಿಂಗಳಿಗೆ ಫಸ್ಟ್ ಸಂಬಳ ಅವಾಗ ನನ್ನ ಕೈಯಲ್ಲಿ ನೋಡಿದ್ದು. ಆಮೇಲೆ ನಾನು ಅಲ್ಲಿಂದ ಕೆಲಸ ಬಿಟ್ಟು ಬಂದು ಬೇರೆ ಕಂಪ್ನಿಗೆ ಸೇರ್ಕೊಂಡಲ್ಲ, ಅಲ್ಲಿ ನನಗೆ ಸ್ಟಾರ್ಟಿಂಗ್ 4000 ರೂಪಾಯಿ ಹಾಕಿದ್ರು ಪೇಮೆಂಟ್. ಹಂಗೆ ಬರ್ತಾ ಬರ್ತಾ ಅದು ಇನ್ಕ್ರೀಸ್ ಆಗುತ್ತೆ ಪೇಮೆಂಟ್. ಮತ್ತೆ ಕೆಲಸ ನೋಡಿ ಕೂಡ ಇಂಕ್ರಿಮೆಂಟ್ ಮಾಡ್ತಾರೆ ವರ್ಷ. ಆ ತರ ಒಂದು ಮಟ್ಟಕ್ಕೆ ಬಂದಿದ್ದೆ ನಾನು. ಒಳ್ಳೆ ಹೆಸರು ತಗೊಂಡಿದ್ದೆ. ಈಗ 4000 ಇಂದ ಇವಾಗ ಯೂಟ್ಯೂಬ್ ಇಂದ 4 ಲಕ್ಷ 4 ಲಕ್ಷ ಅಂತ ಹೇಳಕ್ ಆಗಲ್ಲ. ಓಕೆ ಮೇಡಮ್. ಒಂದು ಸಂಪಾದನೆ ಮಾಡ್ತಾ ಇದ್ದೀರಿ. ಇನ್ನು ಮೇಡಮ್, ಗಾರ್ಮೆಂಟ್ಸ್ ಆ ದಿನಗಳು ಹೇಗಿತ್ತು ಮೇಡಮ್? ಜೀವನ ಹೇಗಿತ್ತು ಮೇಡಮ್ ಆ ದಿನಗಳು? ಅದೇ ಸರ್, ಮುಂಚೆ ನಾನು ಮನೇಲಿ ಕೆಲಸ ಮಾಡೋದು ಆ ತರ ಇದ್ದಿದ್ದು. ಹೊರಗಡೆ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿದ್ದನು. ಬೆಂಗಳೂರು ಪ್ರಪಂಚ ಯಾವ ತರ ಇದೆ ಅಂತ ಗೊತ್ತಿರ್ಲಿಲ್ಲ ನನಗೆ. ನಮ್ಮ ಅಪ್ಪನ ಕೆಲ್ಸಕ್ಕೆ ಹೋಗ್ತಾ ಇದ್ರು, ನಾನು ಹೋಗ್ತಾ ಇದ್ದೆ. ದುಡಿತಾ ಇದೀರ ಅನ್ಬಿಟ್ಟು ಅದಕ್ಕಂದ್ಬಿಟ್ಟು ಏವೇನು ಖರ್ಚು ಮಾಡ್ತಾ ಇಲ್ಲ. ನಮ್ಗೆ ಎಷ್ಟಿದೆ ಅವಶ್ಯಕತೆಗೆ ಅಷ್ಟು ಮಾತ್ರ ಖರ್ಚು ಮಾಡ್ತೀವಿ. ಸಂಪಾದನೆ ಬೇಕು, ನಮ್ ಜೀವನ ಮಾಡಕ್ ಬೇಕು. ಎಷ್ಟು ಜನ ನಾವೆಲ್ಲ ಅಪ್ಪ ಅಮ್ಮ, ನಾನು, ತಮ್ಮ, ತಂಗಿಗೆ ಇವಾಗ 1 ವರ್ಷ ಆಯ್ತು ಮದುವೆ ಮಾಡಿದ್ದೀರಿ. ಅವ್ರ ಸಪ್ರೇಟ್ ಒಂದು ಜೀವನ, ಅವ್ರದ್ದೊಂದು ಸಂಸಾರ ಆಗಿದೆ. ನಾವು ಫ್ಯಾಮಿಲಿ ಇದ್ದೀವಿ. ಒಳ್ಳೆ ಗುಡ್ ಪಾರ್ಟಿ ನಮ್ಮ ಫ್ಯಾಮಿಲಿ. ತಂಗಿಗೆ ಬೇರೆ ಮದುವೆ ಮಾಡಿದ್ವಿ. ನೆಕ್ಸ್ಟ್ ತಮ್ಮನಿಗೆ ಮಾಡ್ಬೇಕು. ಅಲ್ಲ ಮೇಡಮ್, ದುಡ್ಡು ತುಂಬಾ ಇಟ್ಕೊಂಡಿದ್ದೀರಾ ಅಂತ ಕೇಳ್ತಾ ಇದೀನಿ ಮೇಡಮ್. ದುಡ್ಡು ಇಟ್ಕೊಂಡಿರೋದಲ್ಲ ಸರ್, ನಾವ್ ಇವಾಗ ಸಂಪಾದನೆ ಮಾಡ್ತಾ ಇದ್ದೀವಿ, ಸೇವ್ ಮಾಡ್ತಾ ಇದ್ದೀರಿ. ಮೇಡಮ್, ಅಂದ್ರೆ ತಂಗಿಗೆ ಮದುವೆ ಮಾಡೋದ್ರಲ್ಲ ಈಗ ಯೂಟ್ಯೂಬ್ ಪೇಮೆಂಟ್ ಇಂದಾನೆ ನಾವು. ಯೂಟ್ಯೂಬ್ ಪೇಮೆಂಟ್ ಇಂದ ನಾವ್ ಇಷ್ಟ ಮಟ್ಟಿಗೆ ಬೆಳೆಯೋದಕ್ಕೆ ಕಾರಣ ಯೂಟ್ಯೂಬ್ ಅನ್ನೋ ವೇದಿಕೆಯನ್ನು ಸರ್. ನಮ್ ಟ್ಯಾಲೆಂಟ್ ತೋರಿಸಿ ಜನ ಇಷ್ಟಪಟ್ಟು ಇದ್ರಲ್ಲಿ ಒಂದು ಜೀವನ ಆಗುತ್ತೆ, ನಾವು ನಮ್ದೇನೇನ್ ಆಸೆ ಇದೆ ಅದೆಲ್ಲ ಈಡೇರಿಸ್ಕೊಳಕ್ ಇದೊಂದು ವೇದಿಕೆ. ಒಟ್ಟಿನಲ್ಲಿ ಮೇಡಮ್, ಯೂಟ್ಯೂಬ್ ಇಂದ ಬರುವಂತ ಆದಾಯದಲ್ಲಿ ತಂಗಿ ಮದುವೆ ಮಾಡಿದ್ರು. ನನಗೆ ಯೂಟ್ಯೂಬ್ ಅಲ್ಲಿ ಪೇಮೆಂಟ್ ಬರುತ್ತೆ ಅನ್ನೋದು ಗೊತ್ತಿರ್ಲಿಲ್ಲ. ಅವಾಗ ನನಗೆ ಕಂಪ್ನಿಯಲ್ಲಿ ಗಾರ್ಮೆಂಟ್ಸ್ ಅಲ್ಲಿ ನಾನು ಸ್ವಲ್ಪ ಫೇಮಸ್ ಆಗ್ತಾ ಇದ್ದೆ. ಅವಾಗ ನನ್ಗೆ ಆಸೆ ಇತ್ತು ಜನ ನನ್ನ ಇಷ್ಟಪಡ್ಬೇಕು ಅಂತ. ಅವಾಗ ನಮ್ ತಮ್ಮ ನನ್ ಮೇಲೆ ಪ್ರಯೋಗ ಮಾಡಿ ಯೂಟ್ಯೂಬ್ ಅಲ್ಲಿ ರೆಸಿಪಿ ಮಾಡಕ್ ಬಿಟ್ಟ. ಸೊ ಹಂಗಾಗಿ ಜನಕ್ಕೆಲ್ಲರಿಗೂ ನಾನು ಇಷ್ಟ ಆಯ್ತು. ಮದುವೆ ಬಗ್ಗೆ ನಾವು ಮಾತಾಡೋಣ ಮತ್ತೆ. ತುಂಬಾ ಇಂಟ್ರೆಸ್ಟಿಂಗ್, ಯಾಕಂದ್ರೆ ಯೂಟ್ಯೂಬ್ ಬರುವಂತ ಆದಾಯದಿಂದ ತಂಗಿ ಮದುವೆ ಮಾಡಿದಾರೆ ಅಂದ್ರೆ ಎಂತ ಸಾಧಕಿ ಮೇಡಮ್, ಗ್ರೇಟ್ ಮೇಡಮ್.
ಮೇಡಮ್ ಎಷ್ಟು ಖರ್ಚು ಮಾಡಿದ್ರಿ? ಖರ್ಚು ಎಷ್ಟಾದ್ರೂ ಮಾಡಿ ತಂಗಿಗೆ ಏನೇನೆಲ್ಲ ಒಡವೆ ಹಾಕಿದ್ರಿ ಮೇಡಮ್? ಅದೇ ಮಾಮೂಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಯಾವ ತರ ಸಿಂಪಲ್ ಆಗಿ ಮದುವೆ ಮಾಡ್ತಾರೋ ಅದೇ ತರ ಮಾಡಿದ್ದು. ಸಂಪಾದನೆ ಇದನ್ಬಿಟ್ಟು ಸೇವ್ ಮಾಡಿರೋದು ಉಂಟು. ಮನೆ ಕಟ್ಬೇಕು, ತಂಗಿಗೆ ಮದುವೆ ಮಾಡ್ಬೇಕು, ತಮ್ಮನ್ ಮದುವೆ ಮಾಡ್ಬೇಕಂತ ನಾವು ದುಡ್ಡಿದೆ ಅಂತ ಫುಲ್ ಶೋಕಿ ತರ ಮಾಡಿಲ್ಲ. ನಮ್ ಜೀವನಕ್ಕೆ ಎಷ್ಟು ಬೇಕಷ್ಟು ಒಡವೆ ತಗೊಂಡಿದ್ದೀರಿ, ಸಿಂಪಲ್ ಆಗಿ ಮದುವೆ ಮಾಡ್ಕೊಟ್ಟಿದ್ವಿ. ಎಲ್ಲ ನಿಮ್ದೇ ಖರ್ಚು ವೆಚ್ಚ ಎಲ್ಲ ಇತ್ತು. ತಂಗಿ ಏನ್ ಹೇಳಿದ್ರು ಮೇಡಮ್? ಒಂದ್ ರೀತಿ ಅಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ಮಾಡಿದ್ರ ಅಂತ? ಹೌದು ಸರ್, ಮನೇಲಿ ಜವಾಬ್ದಾರಿ ನಂದೆ. ನಾನು ನಮ್ ತಮ್ಮ ಏನ್ ಮಾಡ್ದೇನೋ ಇಬ್ರು ಮುಂದೆ ನಿಂತ್ ಮಾಡ್ತೀವಿ. ಎಲ್ಲದಕ್ಕೂ ನಮ್ಮಮ್ಮ ಸಪೋರ್ಟ್ ಮಾಡ್ತಾರೆ ನಮ್ಗೆ. ತಂಗಿ ಎಷ್ಟು ಖುಷಿ ಪಟ್ರು ಮೇಡಮ್? ಅವ್ರು ಖುಷಿ ಆದಾಯದಿಂದ ಈ ತರ ನಾವು ಯೂಟ್ಯೂಬ್ ಮಾಡಿಲ್ಲ ಅಂದಿದ್ರೆ ಅವರು ನಾರ್ಮಲ್ ಆಗಿ ನಮ್ ತರನೇ ಕೆಲ್ಸಕ್ಕೆ ಹೋಗ್ಕೊಂಡು ಗಾರ್ಮೆಂಟ್ಸ್ ಕೆಲಸ ಏನೋ ಒಂದ್ ಮಾಡ್ಕೊಂಡು ಅದೇ ಬಡತನ ಅದೇ ತರ ಇರ್ಬೇಕು. ಮೇಡಮ್ ಈಗ ಯೂಟ್ಯೂಬ್ ಮಾಡಿ ಇದು ನನ್ ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ, ನೀವು ಗಾರ್ಮೆಂಟ್ಸ್ ಹೋಗಿ ಆ ಬಡತನ ಆಗೇ ಇತ್ತಲ್ಲ ಮೇಡಮ್? ಅದು ಬಡತನ ಅಂದ್ರೆ ನಮ್ಗೆ ಊಟಕ್ಕೂ ಬಟ್ಟೆಗೆ ಏನು ಇರಲಿಲ್ಲ. ಅದು ಎಲ್ರಿಗೂ ಇದೆ ಬಟ್ ಬಡತನ ಅದೇ ಸ್ಟ್ರಗಲ್ ಅದರಲ್ಲೇ ಹೋಗ್ತಾ ಇದ್ರಿ. ಯೂಟ್ಯೂಬ್ ಬಂದ ನಂತರ ಒಂದ್ ಸ್ವಲ್ಪ ಚೇಂಜ್ ಆಗಿಲ್ಲ ಮೇಡಮ್? ದುಡ್ಡು ನೋಡೋದು ಚೇಂಜ್ ಆಗಿದ್ದೀರಿ ಸರ್. ಅದ್ರ ಬಗ್ಗೆ ಹೇಳ್ಕೊಳ್ಳಿ ಮೇಡಮ್. ಅಂದ್ರೆ ಚೇಂಜ್ ಆಗಿದ್ದೀರಂದ್ರೆ ನಮ್ಗೆ ಇವಾಗ ಏನ್ ತಗೋನಕ್ ಆಗ್ತಾ ಇರ್ಲಿಲ್ಲ ಅದ್ ತಗೋಬಹುದು, ಎಲ್ಲಿಗೆ ಹೋಗಕ್ ಆಗ್ತಾ ಇರ್ಲಿಲ್ಲ ಇವಾಗ ಹೋಗ್ಬೋದು. 4 ಜನ ಇವಾಗ ನಾವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೋದಾಗ 4 ಜನ ಖರ್ಚು ಮಾಡಿ ನಮ್ಗೆಲ್ಲ ಈಸ್ಕೊಡೋರು. ಇವಾಗ ನಾವು ಅವ್ರಿಗೆ ತಕ್ಕಂಗೆ ಶೇರ್ ಮಾಡ್ತೀವಿ. ನನಗೇನ್ ಗೊತ್ತಾ ಸರ್, ಒಬ್ರು ಕೊಡ್ಸ್ತಾರಂದ್ರೆ ನಾವು ಕೊಡ್ಸ್ಬೇಕು. ಒಟ್ನಲ್ಲಿ ಮೇಡಮ್ ಯೂಟ್ಯೂಬ್ ನಿಮ್ಗೆ ಒಂಥರ ಕಾಮಧೇನು ಅಂತ ಹೇಳ್ಬೋದಲ್ಲ? ಹೌದು ಸರ್, ಕೇಳಿದ್ದೆಲ್ಲ ಕೊಡ್ತಾ ಹೋಗ್ತಾ ಇದೆ. ನಮ್ ಲೈಫ್ ನೇ ಚೇಂಜ್ ಮಾಡುದಂತ ಯೂಟ್ಯೂಬ್.